ಎರಡು ಮಿಕ್ಸ್ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಆಂಧ್ರ ಮಿಲ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ರೀಸೆಂಟಾಗಿ ಒಂದು ಆರಾಧನಾ ಹೋಟೆಲ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಆಂಧ್ರ ಮಿಲ್ಸ್ ಕೂಡ ಸಿಗುತ್ತಂತೆ. ಸರಿ, ತುಂಬ ದಿನ ಆಯಿತು ಆಂಧ್ರ ಮಿಲ್ಸ್ ತಿಂದಿರಲಿಲ್ಲ. ನೋಡ್ಬೋದು, ಇಲ್ಲಿ ಆಂಧ್ರ ಮಿಲ್ಸ್ ತೊಗೊಂಡಿದ್ದೀವಿ ನಾವು. ಆಂಧ್ರ ಮಿಲ್ಸ್ನಂದರೆ ನಂಗೆ ತುಂಬಾ ಇಷ್ಟ. ಪಪ್ಪು ಚಟ್ನಿ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಇಲ್ಲಿ ಎಲ್ಲ ಥರದ್ದು ಇದೆ, ನೋಡ್ಬೋದು. ಇದು ಬಂದು ಗೋಂಗೂರ ಚಟ್ನಿ, ಬೆಂಡೆಕಾಯಿ ಫ್ರೈ, ಅದು ದಾಲು, ರೈಸು, ಸಾಂಬಾರು, ರಸಮು, ಸ್ವೀಟು ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ತುಂಬ ದಿನ ಆಯಿತು. ತುಂಬ ದಿನ ಅಂದರೆ ಹತ್ತತ್ರ ಒಂದು ವರ್ಷ ಮೇಲೆ, 2 ವರ್ಷ ಆಯಿತು ಏನೋ ನಾನು ಆಂಧ್ರ ಮಿಲ್ಸ್ ತಿಂದೇ ಇಲ್ಲ. ಸಖತ್ತಾಗಿರುತ್ತೆ. ನನಗೆ ಆಂಧ್ರ ಮಿಲ್ಸ್ ಅಂದರೆ ತುಂಬಾ ಇಷ್ಟ. ಅದು ಬಾಳೆ ಎಲೆಯಲ್ಲಿ ಕೊಡ್ತಾರೆ, ನೋಡ್ಬೋದು. ಮೆಣಸಿನ್ಕಾಯಿ ಕೂಡ ಕೊಟ್ಟಿದ್ದಾರೆ, ಉಪ್ಪುಗಾಯಿ ಮೆಣಸಿನ್ಕಾಯಿ ಅದ್ರ ಜೊತೆ. ಫುಲ್ ಅನ್ಲಿಮಿಟೆಡ್ ಇರುತ್ತೆ. ಹಾಗೆ ಒಂದು ಪಾಪಾಡು. ನನಗೆ ಆಂಧ್ರ ಮಿಲ್ಸಲ್ಲಿ ಅವ್ರ ಪಪ್ಪು ಹಾಗೆ ಗೋಂಗೂರದು ಚಟ್ನಿ ಸಖತ್ತಾಗಿರುತ್ತೆ. ಎಲ್ಲೇ ಹೋಗಲಿ ಅದು ಇದೇ ಇರುತ್ತೆ. ಎಲ್ಲನೂ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ಸಾಂಬಾರು, ರಸಮು, ಸೈಡ್ ಪಲ್ಯಗಳೆಲ್ಲ. ಇವತ್ತು ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವ್ರು ಬಂದಿದ್ದೀವಿ. ಬನ್ನಿ, ಈಗ ತಿಂದ್ಬಿಟ್ಟು ಟೇಸ್ಟ್ ಹೇಗಿರುತ್ತೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಹೌದು, ಅದರಲ್ಲಿ 2 ನಮೂನೆ ಬೇಳೆ ಹಾಕಿರ್ತಾರೆ. ರೀ, ಹೇಗಿದೆ ಟೇಸ್ಟ್? ಚೆನ್ನಾಗಿದೆನಾ? ನಮ್ಮ ಮನೆಯವರು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಈ ಚಟ್ನಿ ಮಾತ್ರ ಗೋಂಗೂರ ಚಟ್ನಿ ಅಂತೆ, ಸೂಪರ್ ಆಗಿದೆ ಟೇಸ್ಟು. ಇದು ಬೆಂಡೆಕಾಯಿ ಫ್ರೈ, ಇದು ದಾಲ್. ಇದು ಫಸ್ಟು ತುಪ್ಪದ ಜೊತೆ ಇದನ್ನು ತಿನ್ನೋದು, ಆಮೇಲೆ ಪಪ್ಪು ಹಚ್ಕೊಳೋದು. ಸಖತ್ತಾಗಿದೆ. ಇದು ಟೈಮಿಂಗ್ ಬಂದು ಬೆಳಗ್ಗೆ 11 ಗಂಟೆಯಿಂದ ಎಷ್ಟು ಗಂಟೆವರೆಗೆ? ಮಧ್ಯಾಹ್ನ 4 ಗಂಟೆವರೆಗೆ ಅಷ್ಟೇ ಇರೋದಂತೆ, ನೈಟ್ ಇರೋಲ್ಲ. ನಾನು ನನ್ನ ಮಗಳನ್ನ ನೆಕ್ಸ್ಟ್ ಟೈಮ್ ಕರ್ಕೊಂಡು ಸಂಡೇ ಯಾವಾಗಾದರೂ ಅವಳು ಕರ್ಕೊಂಡು. ಈಗ ರೀಸೆಂಟಾಗಿ ಓಪನ್ ಆಗಿರೋದ್ರಿಂದ ನಾನು ನಮ್ಮ ಮನೆಯವ್ರು ಬಂದಿದ್ದೀನಿ. ಕುಡಿ ಪುಟ್ಟ, ನೀನು ತಗೊಳ್ತಾ ಇದ್ದೀನಿ. ಚೆನ್ನಾಗೈತಾ? ನಾನು ಅಮ್ಮ ಹಾಗೆ ನಮ್ಮ ಫ್ರೆಂಡು ಈಜಿಪುರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಜಯಶ್ರೀ ಇರಿ, ಅಮ್ಮ ಹಾಯ್ ಮಾಡ್ರಿ. ಅಮ್ಮ, ನಮ್ಮ ಫ್ರೆಂಡ್ ಜಯಶ್ರೀ ದೇವಸ್ಥಾನಕ್ಕೆ. ಜಯಶ್ರೀ ಫಸ್ಟ್ ಟೈಮು? ಹಾಂ, ಫಸ್ಟ್ ಟೈಮ್ ಬಂದಿದ್ದಾರೆ. ನಮ್ಮ ಅಮ್ಮನ ಕರ್ಕೊಂಡು ಬಂದಿದ್ದೀನಿ. ಅವರು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು. ಬನ್ನಿ, ಒಳಗಡೆ ಹೋಗೋಣ. ಇವತ್ತು ತುಂಬಾ ರಶ್ ಇದೆ. ಇವತ್ತು ನಮಗೆ ಹತ್ರ ಇರೋದ್ರಿಂದ ನಮ್ಮ ಮನೆಗೆ ಯಾರಾದರೂ ನೆಂಟರು ಗೆಸ್ಟ್ಗಳು ಬಂದರೆ ಅವಾಗವಾಗ ಕರ್ಕೊಂಡು ಬರ್ತಾ ಇರ್ತೀವಿ. ಬನ್ನಿ ಹೋಗುವ. ಯಾರು ಇವತ್ತು ತುಂಬಾ ರಶ್ ಐತಿ. ಜಯಶ್ರೀ, ಮೇಲೆ ಹೋಗೋಕ್ಕೆ 100 ರೂಪಾಯಿ ತೊಗೊತಾರೆ. ಹೋಗ್ತೀರಾ? ಹತ್ತಕ್ಕೆ ಸರಿ ಹೋಗುತ್ತಾ? ಮೆಟ್ಲಿದೆ, ಮೆಟ್ಲು ಹತ್ಕೊಂಡು ಹೋಗ್ಬೋದು. ಒಳಗಡೆ ಹೋಗಿ ಕೋದಂಡ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಹೋಗೋಣ. ಬನ್ನಿ. ಇವತ್ತು ತುಂಬಾ ರಶ್ ಇದೆ. ಮೋಸ್ಟ್ಲಿ
ಯಾರೋ ಸ್ಟೂಡೆಂಟ್ ಕಡೆಯಿಂದ ಬಂದಿದ್ದಾರೆ ಒಂದು ಸ್ವಲ್ಪ ಜನ. ತುಂಬ ರಶ್ ಇದೆ. ಇವತ್ತು ಬೇರೆ ಫ್ರೈಡೇ. ಬನ್ನಿ. ಫ್ರೆಂಡ್ಸ್, ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬಂದು ಇಲ್ಲಿದು ದೇವಸ್ಥಾನದ್ದು ಕಟ್ಟಡ ಪ್ಲಾನಿಂಗು. ಇಲ್ಲಿ ನೋಡ್ಬೋದು ಮುಂದೆ ಫ್ಯೂಚರಲ್ಲಿ ಈ ಥರ ದೇವಸ್ಥಾನ ಕಟ್ಟಡ ಆಗುತ್ತೆ. ಅಂದರೆ ಈಗ ಆಲ್ರೆಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಇನ್ನು ಒಂದು ಸ್ವಲ್ಪ ದಿನ ಟೈಮ್ ಹಿಡಿಯುತ್ತೆ. ಇದು ಬಂದು ಮುಂದ್ಗಡೆ ರಾಜಗೋಪುರ ಈ ಥರ ಬರುತ್ತೆ ಅಂತ ಎಲ್ಲ ಪ್ಲಾನಿಂಗ್ ಮಾಡಿ ಇಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ತುಂಬ ಚೆನ್ನಾಗಿದೆ, ನೋಡ್ಬೋದು. ಮುಂದೆ ಫ್ಯೂಚರಲ್ಲಿ ಫುಲ್ ಇದೆಲ್ಲ ಕಟ್ಟಡ ಫಿನಿಶ್ ಆದಮೇಲೆ ಅವಾಗ ಒಂದ್ಸರಿ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ. ಫ್ರೆಂಡ್ಸ್, ದೇವಸ್ಥಾನ ಹೇಗಿತ್ತಂತ ಇಲ್ಲಿ ಅಮ್ಮನ ಕೇಳೋಣ ಬನ್ನಿ. ಅಮ್ಮ, ಹೇಗಿತ್ತು ದೇವಸ್ಥಾನ? ತುಂಬ ಚೆನ್ನಾಗಿದೆ ಅಮ್ಮ. ಚೆನ್ನಾಗೈತ್ರ? ತುಂಬ ಖುಷಿ ಆಯಿತು. ನಾವು ಕೂಡ ಬೆಂಗಳೂರಲ್ಲಿ ತುಂಬ ದೊಡ್ಡ ದೇವಸ್ಥಾನ ಅಂದರೆ 108 ಅಡಿ ಇದೆ. ಇದು ಬೆಂಗಳೂರಲ್ಲಿ ಅತಿ ದೊಡ್ಡ ದೇವಸ್ಥಾನ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹತ್ತತ್ರ ಒಂದು 8-10 ತಿಂಗಳಾಯ್ತು ಅನಿಸುತ್ತೆ ಆಗಿ. ಒಂದು 2-3 ಸರಿ ಬಂದಿದ್ದೀವಿ. ಹಾಗೆ ಅಮ್ಮ ಕೂಡ ಬಂದಿದ್ರು, ಅಮ್ಮನ ಕರ್ಕೊಂಡು ಬಂದಿದ್ದೀವಿ. ಅಪ್ಪಾಜಿ ಅಮ್ಮ ಬಂದಿದ್ರು, ಅಪ್ಪ ಬರಲಿಲ್ಲ, ಅಮ್ಮ ಒಬ್ಬರೇ ಕರ್ಕೊಂಡ್ಬಂದೆ. ಹಾಗೆ ನಮ್ಮ ಫ್ರೆಂಡು ಕೂಡ ಬರ್ತೀನಿ ಅಂದರು, ಅವರು ಬಂದಿದ್ದಾರೆ. ಹೇಗಿತ್ತು ಜಯಶ್ರೀ? ಚೆನ್ನಾಗಿದೆ. ಒಂಥರ ದೇವಸ್ಥಾನಕ್ಕೆ ಏನೋ ನೆಮ್ಮದಿ. ಚೆನ್ನಾಗಿ ಮತ್ತೆ ಪದೇ ಪದೇ ಬಂದು ಚೆನ್ನಾಗಿದೆ. ಇಲ್ಲೇ ಕೂತ್ಕೊಳ್ಳೋಣ. ನಿಜ, ಇವತ್ತು ಜಾಸ್ತಿ ಏನು ಬಿಸಿಲಿಲ್ಲ, ಒಂದು ಸ್ವಲ್ಪ ಮೋಡ ಬಿಸಿಲಿದೆ. ಹಂಗಾಗಿ ತಣ್ಣಗಿದೆ, ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಇಲ್ಲಿಂದ ನಮ್ಮ ಮನೆಗೂ ನಮ್ಮ ಏರಿಯಾಕ್ಕೂ ಹತ್ರ ಆಗುತ್ತೆ, ಅಂತ ಏನೂ ಜಾಸ್ತಿ ದೂರ ಇಲ್ಲ. ಒಂದು 45 ನಿಮಿಷ ಎಲ್ಲ ಜಾಸ್ತಿ, ಒಂದು 40 ನಿಮಿಷದಲ್ಲೇ ನಾವು ದೇವಸ್ಥಾನಕ್ಕೆ ಬಂದು ರೀಚ್ ಆಗ್ಬೋದು. ಬೇಗನೆ ಬಂದಿದ್ದೀವಿ. ಈಗ ಒಂದು ಸ್ವಲ್ಪ ಕೂತ್ಕೊಂಡು ಆಮೇಲೆ ಹೋಗ್ತೀವಿ. ಯಾರಾದರೂ ಈ ದೇವಸ್ಥಾನಕ್ಕೆ ಬಂದಿಲ್ಲ ಆದರೆ ಬಂದು ಒಂದ್ಸಲ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಇದಿರೋದು ಈಜಿಪುರ, ಕೋರಮಂಗಲ ಈಜಿಪುರದಲ್ಲಿ. ಬಸ್ಸಿನ ಅನುಕೂಲ ಕೂಡ ಇದೆ. ನಾನು ಹೋದ್ಸರಿ ಒಂದು ವಿಡಿಯೋ ಬಿಟ್ಟಿದ್ದೆ, ಅದರಲ್ಲಿ ಎಲ್ಲ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ. ತುಂಬಾ ಈಸಿ ಇದೆ, ಬಂದು ಹೋಗಿ. ಫ್ಯಾಮಿಲಿನ ಕರ್ಕೊಂಡು ಬಂದ್ರಿ ಒಂದ್ಸರಿ? ಸರಿ ಕರ್ಕೊಂಡು ಥ್ಯಾಂಕ್ಸ್. ಏನಕ್ಕೆ ಫ್ರೆಂಡ್ಸ್, ಇಲ್ಲಿ ಎಷ್ಟು ಸರಿ ಬಂದ್ರೂ ಬೇಜಾರಾಗಲ್ಲ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕೂಡ. ಒಂಥರ ಸಮಾಧಾನ ಆಗುತ್ತೆ. ಇವತ್ತು ಸ್ವಲ್ಪ ಜನ ಇದ್ದಾರೆ, ಇವತ್ತು ಬೇರೆ ರಜಾ, ಹಂಗಾಗಿ ಒಂದು ಸ್ವಲ್ಪ ಜನ ಬಂದಿದ್ದಾರೆ. ಸಂಡೇ ಸ್ಯಾಟರ್ಡೆ ತುಂಬಾ ರಶ್ ಇರುತ್ತೆ. ಸಂಡೇ ಸ್ಯಾಟರ್ಡೆ ಪ್ರಸಾದ ಕೂಡ ಇರುತ್ತಂತೆ. ಈಗ ಹಿಂದ್ಗಡೆ ಕೋದಂಡ ಸ್ವಾಮಿ ದೇವಸ್ಥಾನ 12 ಗಂಟೆ 12ವರೆಗೆ ಕ್ಲೋಸ್ ಆಗುತ್ತೆ. ಇದು ಮಾತ್ರ ವಿಷ್ಣುವಿನ ದೇವಸ್ಥಾನ ನಾವು ನೋಡಿಕೊಂಡು ಹೋಗ್ಬೋದು, ದರ್ಶನ ಮಾಡಿಕೊಂಡು. ಅದನ್ನು ಕೂಡ ಬಾಗಿಲು ಓಪನ್ ಇರುತ್ತೆ. ಒಳಗಡೆದು ಮೇನು ದ್ವಾರ ಬಾಗಿಲು ಅದು ಕ್ಲೋಸ್ ಇರುತ್ತೆ. ನಾವು ಕೂಡ ದರ್ಶನ ಮಾಡ್ಕೊಂಡ್ವಿ. ಒಂದು 10-15 ನಿಮಿಷ ಕೂತ್ಕೊಂಡು ಈಗ ಹೊರಡಬೇಕು. ಬನ್ನಿ ಕೂತ್ಕೊಳ್ಳೋಣ. ಅಮ್ಮ ಬರ್ರಿ. ಮೇಲೆ ಫ್ರೆಂಡ್ಸ್, ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಇಲ್ಲಿ ಹೊರಗಡೆ ಟೀ ಶಾಪ್ ಇತ್ತು, ಟೀ ಕುಡಿತಾ ಇದೀವಿ, ನೋಡ್ಬೋದು. ಫ್ರೆಂಡ್ಸ್, ಆಟೋದ ಅನುಕೂಲನೂ ಇದೆ. ಇಲ್ಲಿಂದ ನಾವೀಗ ಆಟೋ ತೊಗೊಂಡು ಕೋರಮಂಗಲ ಡಿಪೋಗೆ ಹೋಗ್ತೀವಿ. ಅಲ್ಲಿಂದ ಆರಾಮಾಗಿ ಬಸ್ಗಳು ಸಿಗುತ್ತೆ ನಮಗೆ. ಆರಾಮಾಗಿ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗ್ಬೋದು. ಹಾಗೆ ಮೆಜೆಸ್ಟಿಕ್ ಕಡೆಯಿಂದ ಈ ಕಡೆ ರೂಟಿಂದ ಬರೋರಿದ್ರೂ ತುಂಬಾ ಬಸ್ಸಿನ ಅನುಕೂಲ ಇದೆ. ಆರಾಮಾಗಿ ಬಸ್ಸಿಗೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ನಾನು ಸರಿ ವಿಡಿಯೋದಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿದ್ದೀನಿ ಬಸ್ಗಳ ನಂಬರ್ದೆಲ್ಲ ಡೀಟೇಲ್ಸು. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಚೆಕ್ ಮಾಡಿ ಆರಾಮಾಗಿ ಬಸ್ಸಿಗೇನು ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ. ಖುಷಿಯಾಗಿತ್ತು. ಅಲ್ಲಿ ಪಾಪಡ್ ತಗೊಂಡಿದ್ದೀವಿ, ಕೊಳವಿ. ದೇವಸ್ಥಾನದಲ್ಲಿ ಪ್ರಸಾದ ಇಲ್ಲ. ದೇವಸ್ಥಾನ ಹತ್ರ ಯಾವುದೂ ಹೋಟೆಲ್ಗಳಿಲ್ಲ.
ಪಾಪ ನಮ್ಮ ಫ್ರೆಂಡ್ ಜಯಶ್ರೀ ತಿಂಡಿ ಹಂಗೆ ಬಂದ್ಬಿಟ್ಟವ್ರು ಬೆಳಗ್ಗೆ. ಹಾಂ ಸರ್ ಬಂದು ಹಿಂಗೆ ಸರ್ ಹಿಂಗೆ ಇಲ್ಲಿ ಕೇಳಿ ಸರ್ ಯಾರಿಗೆ ಅದು ಜಯಶ್ರೀ ಡಿಪೋರ್ಟ್ ಮ್ಯಾಪ್ ಹಾಕಿ ಕೋರ್ಮಂಗ್ಳೂರು ಗೊತ್ತಾ ಹಾಕ್ರಿ ಜಯಶ್ರೀ ಅಂದ್ರೆ ಸರ್ ಆಗಿಲ್ಲ ಅಂದ್ರೆ ಇರಿ ಹಾಕ್ತಾರೆ. ಹಾಕಿದ್ದು ಜಯಶ್ರೀ ಅಂತ ಉಲ್ಟಾ ಪಲ್ಟ ಮಾಡೋಣ. ಫ್ರೆಂಡ್ಸ್, ನನ್ನ ಫ್ರೆಂಡು ತಿಂಡಿ ತಿಂದೇನೆ ಹಾಗೆ ಬಂದಿದ್ದರು. ಹಂಗಾಗಿ ಅಲ್ಲಿ ಪಾಪಾಡಿತ್ತು ತೊಗೊಂಡು ಹಾಗೆ ಆಟೋದಲ್ಲಿ ತಿಂತಾ ಹೋಗ್ತಾ ಇದ್ದೀವಿ. ಈಗ ಕೋರ್ಮಂಗ್ಲ ಡಿಪೋಕ್ಕೆ ಹೋಗಿ ಅಲ್ಲಿಂದ ನಾವು ನಮ್ಮ ಏರಿಯಾಕ್ಕೆ ಹೋಗ್ತೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಇಷ್ಟ ಆಯಿತಾ? ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.